ತಮ್ಮ ಹತ್ರ ನಾನೊಂದು ವಿಷಯನ ಅವಾಯ್ಡ್ ಮಾಡಬೇಕು ಅನ್ಕೊಂಡೆ, ಅದು ಅನ್ಫಾರ್ಚುನೇಟ್ಲಿ ಕೇಳಲೇಬೇಕಾಗಿದೆ ಇವಾಗ. ಕೇಳಿ ಅವಾಯ್ಡ್ ಮಾಡೋದು ಏನು ಏನಿಲ್ಲ, ನಿಮ್ಮ MLC ಸಂಬಂಧಪಟ್ಟಂಗೆ. ಸೊ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನೀವೇನು ನಿಮ್ಮ ಬಯೋಡೇಟಾ ಕಳಿಸಿದ್ರ? ನಾನು ಹೋಗಿ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ನನ್ನ ಬಯೋಡೇಟಾ ಕೊಟ್ಟು, ಇಲ್ಲದ್ರೆ ಅವರು ನನ್ನ ಹತ್ರ ನೀವು ಬಯೋಡೇಟಾ ಕೊಟ್ರೆ ನಿಮ್ಮನ್ನು MLC ಮಾಡ್ತೇನೆ ಅಂತ ಹೇಳಿದ್ದಲ್ಲ. ನಾನು ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಬೇರೆ ಯಾರ ಹತ್ರನೂ MLC ಸ್ಥಾನ ಕೇಳಿಲ್ಲ ಮತ್ತು ಯಾರ ಹತ್ರನೂ ನನ್ನ ಬಯೋಡೇಟಾ ಕೊಟ್ಟಿಲ್ಲ. ಸೊ ನಿಮ್ಮ MLC ಕೈ ತಪ್ಪಲಿಕ್ಕೆ ಕಾರಣಗಳು ಏನಿರ್ಬೋದು ಸರ್? ನನ್ನ ಹೆಸರು ಬಂದು ಅದು ಕೈ ಬಿಡ್ಲಿಕ್ಕೆ ಏನು ಕಾರಣ ಎನ್ನುವ ಕುತೂಹಲ ನನಗಿದೆ. ಸೊ ಕ್ರಿಮಿನಲ್ ಹಿನ್ನೆಲೆದು ಮಾತಾಡ್ತಿದ್ದು ಗೊತ್ತಾಗಿರೋದು ಒಂದು ಮಾತ್ರ ಏನಂದ್ರೆ, ನನ್ನ ಕಿವಿಗೆ ಬಿದ್ದಿರೋದು ಅವ್ನು ಕಾಂಗ್ರೆಸ್ನ ವಿರುದ್ಧ ಬರೆದಿದ್ದಾನೆ. ಇವತ್ತು ವರ್ಕಿಂಗ್ ಜರ್ನಲಿಸ್ಟ್ಗಳಲ್ಲಿ ಐ ಆಮ್ ದಿ ಮೋಸ್ಟ್ ಎಲಿಜಿಬಲ್ ಜರ್ನಲಿಸ್ಟ್, ನಾಟ್ ಆಸ್ ಅಹಿಂದ ಮಾತ್ರ ಅಲ್ಲ, ಕರ್ನಾಟಕದಲ್ಲಿರೋ ಕನ್ನಡ ಪತ್ರಕರ್ತರಲ್ಲಿ ನನ್ನಷ್ಟು ಅನುಭವ, ನನ್ನಷ್ಟು ಕೆಲಸ ಮಾಡಿದ ಇನ್ನೊಬ್ಬ ಪತ್ರಕರ್ತರನ್ನು ಕಣ್ಣೆದುರು ಕನ್ನಡದ ಪತ್ರಕರ್ತರ ನೋಡಿದ್ರೆ ಅವರ ಕಾಲಿಗೆ ಬೀಳ್ತೇನೆ. ಆಯ್ತಾ? ದೋಣಿ ದಾಟಿಕೊಂಡು ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದವನು ನಾನು ಇವತ್ತು ಸಡನ್ ಸೆಕ್ಯುಲರ್ ಆದವನಲ್ಲ. ನಾನು ಯಾರಾದರೂ ಕಾಂಗ್ರೆಸ್ ಇಲ್ಲದ್ರೆ ಮತ್ತೊಬ್ಬ ಪಕ್ಷದ ನಾಯಕರಿಂದ ಸೆಕ್ಯುಲರಿಸಂ ಕಲಿತವನಲ್ಲ ನಾನು. ಅಲ್ಲ, ಕೆಲವೊಬ್ರು ಜನಗಳು MLC ಆಗೋದಕ್ಕೋಸ್ಕರನೇ ಸಿದ್ದರಾಮಯ್ಯನ ಜೊತೆ ಅದಲ್ಲ, ನಾನು ಇವತ್ತು ಹೇಳ್ತೇನೆ, ಫಸ್ಟ್ ಟೈಮ್ ಹೇಳ್ತೇನೆ ಇದನ್ನು. ನಾನು ಒಂದೇ ಒಂದು ಟ್ರಾನ್ಸ್ಫರ್ ಮತ್ತೊಂದಕ್ಕೆ ನಾನು ಸಿದ್ದರಾಮಯ್ಯನವರಿಂದ ಸೈನ್ ಹಾಕಿಲ್ಲ. ನೋಡಿ, ನಾನು ಅದನ್ನು ನನಗೆ ಒಂದು ಕ್ಲಿಪ್ಪಿಂಗ್ ಕಳಿಸಿದ್ರು ಯಾರೋ, ಪ್ರಿಯಾಂಕ್ ಖರ್ಗೆ ಅವರು ಬಹುಶಃ ಮಂಗಳೂರಿನಲ್ಲಿ ಇರಬೇಕು ಕೇಳಿದ್ದಾರೆ. ನಾನು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳಿದ್ದೆ. ಜೂನ್ 4ರಂದು ಪ್ರಿಯಾಂಕಾ ಖರ್ಗೆ ಅವರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ MLCಗೆ ಸಂಬಂಧಿಸಿದಾಗೆ ನಿಮ್ಮ ಹೆಸರು ಮಾತ್ರ ಇದೆ ಅಂತೆ, ಬಯೋಡೇಟಾ ಇಲ್ಲ, ಅದನ್ನು ಕಳಿಸಿಕೊಡಿ ಅಂತ ಹೇಳಿದರು. ಅದರ ಅರ್ಥ ನಿಮ್ಮನ್ನು MLC ಮಾಡ್ತೇನೆ, ಬಯೋಡೇಟಾ ಕಳಿಸಿ ಅಂತ ಹೇಳಿದ್ದಲ್ಲ. ಅದು ಆಲ್ಮೋಸ್ಟ್ ನನ್ನ ಹೆಸರು ಅಲ್ಲಿ ಹೋಗಿತ್ತು. ಅದು ಫೈನಲೈಸ್ ಮಾಡುವಾಗ ಅದಕ್ಕೆ ಅಟ್ಯಾಚ್ ಮಾಡಲಿಕ್ಕೆ ಬಯೋಡೇಟಾ ಬೇಕಿತ್ತು. ಅದರಿಂದ ಬಹುಶಃ ACC ಆಫೀಸಿಂದ ಅವರಿಗೆ ಕೇಳಿರ್ಬೋದು. ಅದು ಅವ್ರ ಕ್ಯಾಂಡಿಡೇಟ್ ಹೆಸರು ಇದೆ, CM ಕೊಟ್ಟ ಲಿಸ್ಟಲ್ಲಿ, ಇದರಲ್ಲಿ ಪಟ್ಟಿಯಲ್ಲಿ ಅವರ ಬಯೋಡೇಟಾ ಇಲ್ಲ ಅಂತ. ನಾನು ಅದನ್ನು ಅವ್ರಿಗೆ ಕಳಿಸಿದೆ. ಅದರ ಮರುದಿವಸ ಅದು ಪಟ್ಟಿ ಬಂತು. ಅದರ ಅರ್ಥ ನಾನು ಹೋಗಿ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ನನ್ನ ಬಯೋಡೇಟಾ ಕೊಟ್ಟು, ಇಲ್ಲದ್ರೆ ಅವರು ನನ್ನ ಹತ್ರ ನೀವು ಬಯೋಡೇಟಾ ಕೊಟ್ಟರೆ ನಿಮ್ಮನ್ನು MLC ಮಾಡ್ತೇನೆ ಅಂತ ಹೇಳಿದ್ದಲ್ಲ. ಇಲ್ಲದ್ರೆ ನಾನು ಹೋಗಿ ಬಯೋಡೇಟಾ ಕೊಟ್ಟು ನನ್ನನ್ನು MLC ಮಾಡಿ ಅಂತ ಹೇಳಿದ್ದು ಅಲ್ಲ. ನಾನು ಈಗಾಗಲೇ ಮತ್ತೆ ಸ್ಪಷ್ಟಪಡಿಸಿದ್ದೇನೆ, ನಾನು ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಬೇರೆ ಯಾರ ಹತ್ರನೂ MLC ಸ್ಥಾನ ಕೇಳಿಲ್ಲ ಮತ್ತು ಯಾರ ಹತ್ರನೂ ನನ್ನ ಬಯೋಡೇಟಾ ಕೊಟ್ಟಿಲ್ಲ. ಆಯಿತಾ? ಸಿದ್ದರಾಮಯ್ಯವ್ರ ಹತ್ರನೇ ಒಂದೇ ಒಂದು ಬಾರಿ ಜನವರಿ 14ರಂದು ಕೇಳಿದ್ದು ಬಿಟ್ಟರೆ ಮತ್ತೆ ಪುನರಾವರ್ತನೆ ಮಾಡಿ ಅವ್ರ ಹತ್ರ ಸರ್ ನನ್ನ MLC ಸ್ಥಾನ ಏನಾಯಿತು, ನನಗೆ ಎಲ್ಲಿವರೆಗೆ ಬಂತು, ಜನವರಿ 14ರಿಂದ ಇದು ಸೆಪ್ಟೆಂಬರ್ಗೆ ಡಿಕ್ಲೇರ್ ಆಯ್ತಲ್ಲ, ಅಷ್ಟು ತಿಂಗಳ ಕಾಲ ನಾನು ಪ್ರಸ್ತಾಪ ಮಾಡಿಲ್ಲ. ಇದೆಲ್ಲ ಸುಮ್ಮನೆ ಯಾರ ವರದಿಗಾರರ ಕುಚೇಷ್ಟಗಳು ಇದು. ಆಯ್ತಾ? ಪಾಪ ಅವರು ಪ್ರಿಯಾಂಕ್ ಖರ್ಗೆ ಏನು ಹೇಳ್ತಾರೆ, ಅವ್ರಿಗೆ ಅಚಾನಕ್ಕಾಗಿ ಯಾರು ಕೇಳಿದರೆ ಅವರು ನನ್ನ ಹತ್ರ ಏನು ದಿನೇಶ್ ನಿಮ್ಮನ್ನು MLC ಮಾಡ್ತೇವೆ, ನಿಮ್ಮ ಬಯೋಡೇಟಾ ಕೊಡಿ ಅಂತ ಕೇಳಿದರೆ ಬೇರೆ. ಆಗ ಯಾಕೆ ಆಗಲಿಲ್ಲ ಅಂದ್ರೆ, ನೋಡಿ ಖರ್ಗೆ ಅವರು ಕೇಳಿ ತಗೊಂಡ್ರಂತೆ ಬಯೋಡೇಟಾ, ಆದರೆ MLC ಮಾಡಲೇ ಇಲ್ಲ ಅಂತ. ಅದಲ್ಲ ಪ್ರಶ್ನೆ. ಅದು ಜನವರಿಯಲ್ಲಿ ಆಗಿರೋದು. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ನನ್ನ ಹತ್ರ ಬಯೋಡೇಟಾ ಕೇಳಿದ್ದು ಜೂನ್ 4ಕ್ಕೆ. ಆಯಿತಾ? ಜೂನ್ 4ಕ್ಕೆ ಕೇಳಿರೋದು ಅವರು. ಆದರೆ ಅದರ ಮರುದಿವಸ ಪಟ್ಟಿ ಬಂದಿದೆ. ಅದರಿಂದ ಇದು ಸುಮ್ಮನೆ ಯಾರೋ ಒಬ್ಬ ಅಲ್ಲಿ ಸ್ಥಳೀಯ ವರದಿಗಾರರ ಕುಚೇಷ್ಟಗಳು ಇದು. ಅದನ್ನು ಒಂದು ಕಾಂಟ್ರವರ್ಸಿ ಮಾಡಲಿಕ್ಕೆ ಮಾಡ್ತಾರೆ. ಪಾಪ ನನಗೆ ಪ್ರಿಯಾಂಕ್ ಖರ್ಗೆ ಅವರು ಭಾಳ ವೈಯಕ್ತಿಕವಾಗಿ ಗೊತ್ತಿದೆ. ನನ್ನ ಪರವಾಗಿ ಕೂಡ ಅವರು ಒಂದಷ್ಟು ಅವರ ಪ್ರಯತ್ನ ಮಾಡಿದ್ದಾರೆ. ನನ್ನ ಹತ್ರ ಏನು ಹೇಳಿಲ್ಲ ಅವರು, ಆದರೆ ಅವರು ಖಂಡಿತ ನನ್ನ ಪರವಾಗಿ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಭರವಸೆ ನನಗಂತೂ ಇದೆ. ನಾನು ಅವರನ್ನು ನೋಡಿದ್ದೇನೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು, ಅದರಿಂದ ಗೊತ್ತಿದೆ. ಸೊ ನಿಮ್ಮ MLC ಕೈ ತಪ್ಪಲಿಕ್ಕೆ ಕಾರಣಗಳು ಏನಿರ್ಬೋದು ಸರ್? ಸೊ ನೀವು ಈಗ ನಾನು ಕೇಳಬಾರ್ದು ನನಗೇನು ಕೇಳಿದಕ್ಕೆ ಏನಿಲ್ಲ, ಯಾಕೆಂದ್ರೆ ನಾನು ಮೊನ್ನೆ ಮಾತಾಡಿದಾಗ ನಿಮಗೆ ಸರ್ ನನಗೆ ನಾನು ಬೇಕಾದ್ರೆ ಇನ್ನು 10 ಬಾರಿ ಹೇಳ್ತೇನೆ. ನನಗಂದ್ರೆ ಅದು ಪುನರಾವರ್ತನೆ ಆಗ್ತಾರೆ ಎನ್ನುವ ದೃಷ್ಟಿಯಿಂದ ಅಷ್ಟೇ ಹೇಳ್ತಾ ಇದ್ದೇನೆ. ಕಾರಣ ನೋಡಿ, ನನಗೆ ನಾನು ಹೇಳಬಹುದಾದ ಒಂದಷ್ಟು ಕಾರಣಗಳಿದೆ. ಅಂದರೆ ನಾನು ಅದನ್ನು ಸಾಬೀತು ಮಾಡ್ಬೋದು, ಅಂದರೆ ಇಂಥ ಕಾರಣಗಳಂತ. ನಾನು ಹೇಳಲಾಗದ ಒಂದಷ್ಟು ಕಾರಣಗಳಿದೆ, ಯಾಕೆಂದರೆ ನಾನು ಅದನ್ನು ಸಾಬೀತು ಮಾಡಿಸಲಿಕ್ಕೆ ಆಗೋದಿಲ್ಲ. ಆಯಿತಾ? ಸೊ ಹೇಳಬಹುದಾದ ಕಾರಣ ಏನಂದರೆ ನನಗೂ ಗೊತ್ತಿಲ್ಲ. ಈಗ ನಾನು ಅದನ್ನು ಮುಖ್ಯಮಂತ್ರಿ ಹತ್ರನೂ ಕೇಳಲಿಲ್ಲ, KPCC ಅಧ್ಯಕ್ಷರ ಹತ್ರನೂ ಕೇಳಲಿಲ್ಲ, ಇಲ್ಲದ್ರೆ ACC ಅಧ್ಯಕ್ಷರ ಹತ್ರ ಕೇಳಿಲ್ಲ. ನನಗೇನಂದರೆ, ನಾನು ಲೀಸರಾಗಿ ಕೇಳ್ತೇನೆ, ನನ್ನ ಹೆಸರು ಬಂದು ಅದು ಕೈ ಬಿಡಲಿಕ್ಕೆ ಏನು ಕಾರಣ ಎನ್ನುವ ಕುತೂಹಲ ನನಗಿದೆ.
ಅದು ನಾನು ತಿಳ್ಕೊಳ್ಳೋ ನನ್ನ ಹಕ್ಕು ಅಂತಲೂ ನಾನು ತಿಳ್ಕೊಂಡಿದ್ದೇನೆ. ನಿಜ. ನನಗೆ ಈಗ ನಾನು ಜನವರಿ 14ಕ್ಕೆ ಮುಖ್ಯಮಂತ್ರಿ ಹತ್ರ ಹೋಗಿ ನಾನು ಏನು ಅವ್ರಿಗೆ ಹೇಳಿದೆ, ನೀವು ಮಾಧ್ಯಮ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಆ ರೀತಿಯ ಪ್ರಸಂಗ ಬಂದರೆ ನಾನು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿದ್ದೇನೆ. ಅದನ್ನು ನಾನು ಭಾರ ಒಪ್ಕೊಳ್ತೇನೆ. ನಾನು ಯಾರ ಹತ್ರನೂ ಕೇಳಲಿಲ್ಲ, ಅವರಾಗೇ ನನ್ನ ಹೆಸರು ಸರಿಸಿದೆ ಅಂತ ಹೇಳೋದಿಲ್ಲ. ನಾನೇ ಹೋಗಿ ಅವ್ರ ಹತ್ರ ಕೇಳಿದ್ದೇನೆ. ಮಾಧ್ಯಮ ಕ್ಷೇತ್ರದಿಂದ ಅದು ಏನು ಕಾರಣ ಅಂದರೆ, ನೋಡಿ, ನೀವು ಅಹಿಂದ ವರ್ಗವನ್ನು ಪ್ರತಿನಿಧಿಸುವವರು. ಇವತ್ತು ಈಗ ಈ ರಾಹುಲ್ ಗಾಂಧಿಯವರು ಡೆಲ್ಲಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಹೇಳಿದರು, ಆಯಿತಾ, ಮಾಧ್ಯಮದಲ್ಲಿ ಎಷ್ಟು ಮಂದಿ ದಲಿತರು ಇದ್ದಾರೆ, ಮಾಧ್ಯಮದಲ್ಲಿ ಎಷ್ಟು ಮಂದಿ ಹಿಂದುಳಿದ ಜಾತಿಗಳಿದ್ದಾರೆ, ಮಾಧ್ಯಮದಲ್ಲಿ ಎಷ್ಟು ಅಲ್ಪಸಂಖ್ಯಾತರು ಇದ್ದಾರೆ ಅಂತ ಕೇಳಿದರು. ನಾನು ಆ ಪ್ರಶ್ನೆಯನ್ನು ಭಾಳ ವರ್ಷಗಳಿಂದ ಕೇಳ್ತಾ ಇದ್ದೇನೆ, ಆಯಿತಾ. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ದಲಿತರ ರೆಪ್ರೆಸೆಂಟೇಷನ್ ಎಷ್ಟಿದೆ, ಎಷ್ಟು ಮಂದಿ ಹಿಂದುಳಿದ ಜಾತಿಗಳು, ದಲಿತರು, ಮುಸ್ಲಿಮರು ಸಂಪಾದಕರಾಗಿದ್ದಾರೆ, ಮಾಧ್ಯಮ ಕ್ಷೇತ್ರದಲ್ಲಿ ಎಷ್ಟು ಮಂದಿ ಉನ್ನತ ಸ್ಥಾನಗಳಲ್ಲಿ ದಲಿತರು, ಹಿಂದುಳಿದ ಜಾತಿಗಳಿದ್ದಾರೆ? ಇಲ್ಲ. ಇದು ವಾಸ್ತವ. ಇದು ಇವತ್ತು ನಿನ್ನೆದಲ್ಲ. ನಾನೊಂದು 10 ವರ್ಷ 20 ವರ್ಷಗಳಿಂದ ಇದನ್ನು ಬರೀತಾ ಬಂದವನು ನಾನು. ಸೊ ನಾನೇನು ಹೇಳಿದೆ, ನೀವು ಮಾಧ್ಯಮದಿಂದ ಒಬ್ಬ ಅಹಿಂದ ವರ್ಗದಿಂದ ಬಂದ ಒಬ್ಬ ಪತ್ರಕರ್ತನನ್ನು ನೀವು ಮಾಡುವ ಉದ್ದೇಶ ಇದ್ದರೆ ನಿಮ್ಮ ಕಾಲದಲ್ಲಿ ಮಾತ್ರ ಅದು ಸಾಧ್ಯ ಇದೆ ಅಂತ. ಅದರಿಂದ ಅಂಥ ಅವಕಾಶ ಇದ್ದರೆ ನಾನು ಇಂಟ್ರೆಸ್ಟೆಡ್ ಅಂತ ನಾನು ಹೇಳಿದ್ದೇನೆ. ಆ ನಂತರ ಆ ಹೆಸರು ಬಂದದ್ದು ನಿಜ, ಅದರ ನಂತರ ಕೈತಪ್ಪಿ ಹೋಗಿದ್ದು ನಿಜ. ಸಹಜವಾದ ನನಗೆ ಒಂದು ಕುತೂಹಲ ಇವತ್ತು ಇದೆ, ಅದು ಯಾಕೆ ಕೈತಪ್ಪಿ ಹೋಯಿತು ಅಂತ. ನಾನು ಭಾಳ ದೊಡ್ಡ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದಿದ್ರೆ ಅವ್ನು ಕ್ರಿಮಿನಲ್. ಈಗ 2 ಕಾರಣ ಅಲ್ವಾ, ಒಬ್ಬ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಸಾಮಾನ್ಯವಾಗಿ ಇಂಥದ್ರಲ್ಲಿ 2 ಕಾರಣಗಳಿರುತ್ತೆ. ನಿಜ. ಒಂದು, ಅವನು ಕ್ರಿಮಿನಲ್ ಆಗಿರಬೇಕು, ಇಲ್ಲದ್ರೆ ಅವನು ಭ್ರಷ್ಟ ಆಗಿರಬೇಕು ಅಂತ. ಅದನ್ನು ಹೇಳ್ಬೇಕು ಯಾರಾದರೂ, ನೀನು ಒಬ್ಬ ಭ್ರಷ್ಟ, ಅದಕ್ಕೆ ನಿನಗೆ ಕೊಟ್ಟಿಲ್ಲ, ನೀನು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರಗಳನ್ನು ಮಾಡಿದಿ, ಲ್ಯಾಂಡ್ ಗ್ರಾಬಿಂಗ್ ಮಾಡಿರಿದಿ, ಮತ್ತೊಂದು ಮಾಡಿದಿ, ಆದರೆ ಸರಿ, ನನ್ನ ತೆಗೆದಿಡಿ. ಸೊ ಕ್ರಿಮಿನಲ್ ಇನ್ನೆಲ್ಲದು ಮಾತಾಡ್ತಿದ್ದು ಅದನ್ನಲ್ಲ. ನನ್ನ ಪ್ರಶ್ನೆ ಏನಂದರೆ, ಈಗ ಸಾಮಾನ್ಯವಾಗಿ ಈ ವಿಧಾನಸಭಾ ಸದಸ್ಯರು, ಇಲ್ಲದ್ರೆ ವಿಧಾನ ಪರಿಷತ್ತು, ರಾಜ್ಯಸಭೆ, ಲೋಕಸಭೆ, ಇದಕ್ಕಾಗಿ ಅಭ್ಯರ್ಥಿಗಳ ಒಂದು ನಾಮಿನೇಷನ್ ರಿಜೆಕ್ಟ್ ಆಗೋದು ಇಲ್ಲದೆ ಆದರೆ ಅದಕ್ಕೆ ಕಾರಣಗಳೇ ಸಾಮಾನ್ಯವಾಗಿ ಏನಾಗುತ್ತೆ, ಅವ್ನಿಗೆ ಏನಾದ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ, ಇಲ್ಲ ಮೇಲೆ ಅವ್ರ ಮೇಲೆ ಭಾಳ ದೊಡ್ಡ ಭ್ರಷ್ಟಾಚಾರದ ಆರೋಪಗಳು ಏನಾದರೂ ಇದೆಯಾ, ಇಲ್ಲದ್ರೆ ಅವ್ನು ದೇಶದ್ರೋಹದ ಏನಾದರೂ ಕೆಲಸ ಮಾಡಿದ್ದಾನೆ, ಇಲ್ಲದ್ರೆ ಅವ್ನು ಇನ್ಸೇನ್ ಆಗಿದ್ದಾನ ಮಾನಸಿಕವಾಗಿ, ಅದು ಇರುತ್ತೆ ಅಲ್ವಾ. ಅಂಥದ್ದು ಏನಾದರೂ ಇದೆ ಮಾಡಬೇಕು. ಇಲ್ಲ ಬೇರೆ ಕಾರಣ ಏನಾದರೆ ಐಡಿಯಾಲಜಿಕಲ್ ಇಶ್ಯೂಸು ಮತ್ತೊಂದು ಇರಬೇಕು. ನನಗೇನಿಲ್ಲ, ನನ್ನ ಪ್ರಕಾರ ನನ್ನ ಮೇಲೆ ಅಂಥ ಆರೋಪಗಳು ಯಾವುದೂ ಇಲ್ಲ. ಇದ್ದರೆ ಸರ್ಕಾರದ ಬಳಿ ಇರಬೇಕು. ಆ ಕಾರಣಕ್ಕಾಗಿ ನನಗೆ ಗೊತ್ತಾಗಿರೋದು ಒಂದು ಮಾತ್ರ ಏನಂದರೆ, ನನ್ನ ಕಿವಿಗೆ ಬಿದ್ದಿರೋದು ಅವನು ಕಾಂಗ್ರೆಸ್ನ ವಿರುದ್ಧ ಬರೆದಿದ್ದಾನೆ ಎನ್ನುವುದು ಒಂದು ಬಿಟ್ಟರೆ ಬೇರೆ ಯಾವ ಕಾರಣಗಳು ನನಗೆ ಇಲ್ಲಿ ಫಸ್ಟಿಗೆ ಇತ್ತು. ಏನಂದರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನೇ ಮಾಡಬೇಕು ಅಂತ ನಾವು KPCC ಅಧ್ಯಕ್ಷರಿಗೆ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಅವ್ರ ಅಧ್ಯಕ್ಷರಾಗಿ ಅವ್ರು ಹೇಳೋ ಕರ್ತವ್ಯ, ಅದು ಬೇರೆ ಪ್ರಶ್ನೆ. ಆದರೆ ನೀವು ನಾಮಿನೇಷನ್ಸ್ಗಳನ್ನು ಪಕ್ಷದ ಅಧ್ಯಕ್ಷರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ರಾಜ್ಯಸಭೆ ಇರುತ್ತೆ, ಮೊನ್ನೆ 4 ಮಂದಿ ಅಂತಂದರು, ವಕೀಲರಂತಂದರು, ಸೋಷಿಯಲ್ ವರ್ಕ್ ತಂದರು, ಲತಾ ಮಂಗೇಶ್ಕರ್ ಆಗಿದ್ರು, ಸಚಿನ್ ತೆಂಡೂಲ್ಕರ್ ಆಗಿದ್ರು, ಈ ರೀತಿ ಮಾಡ್ತಾರೆ. ಪತ್ರಕರ್ತರಲ್ಲಿ ಕೂಡ ಅಲ್ಲಿ ಆಗಿದ್ದಾರೆ. ಇಲ್ಲೂ ಕೂಡ ಹಿಂದೂ ರಾಮಯ್ಯ ಆಗಿದ್ರು, ಹಿಂದೆ ರಾಮಣ್ಣ ಆಗಿದ್ರು, ಮಾಧ್ಯಮ ಕ್ಷೇತ್ರದಿಂದಲೇ ಆಗಿದ್ರು. ಅದರ ನಂತರ ಅದು ಪರಂಪರೆ ನಿಂತು ಹೋಗ್ಬಿಡ್ತು. ಅದರಿಂದ ಆ ಕಾರಣ ಯಾವ ಕಾರಣ ಅಂತ ನನಗೆ ಗೊತ್ತಿಲ್ಲ. ಈಗ ಅದು ಇದೆ. ಈಗ ಅಂಥದ್ದಿದ್ರೆ ಮಾಧ್ಯಮ ಕ್ಷೇತ್ರದಿಂದ ನಾನು ಅದನ್ನು ಸಿದ್ದರಾಮಯ್ಯ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮಾಧ್ಯಮ ಕ್ಷೇತ್ರದಿಂದ ನಾನು ಭಾಳ ಮಂದಿ ಮಾಧ್ಯಮದಲ್ಲಿ ಚರ್ಚೆ ಆಯಿತು, ಹಿಂದುಳಿದ ಜಾತಿಗಳ ಕೋಟಾದಲ್ಲಿ ಅಂತ. ನಾನು ಹಿಂದುಳಿದ ಜಾತಿಗಳ ಕೋಟಾದಲ್ಲಿ ಕೇಳಿಲ್ಲ. ಹಿಂದುಳಿದ ಜಾತಿಗಳ ಕೋಟಾದಲ್ಲಿ ಕೊಡಿದ್ರೆ ನನಗೆ ಬೇಡ ಅಂತ ಹೇಳ್ತಾ ಇದ್ದೆ. ನಾನು ಹೇಳ್ತಿರೋ ಅಹಿಂದ ವರ್ಗದಿಂದ ಬಂದ ಪತ್ರಕರ್ತರನ್ನ ನೀವು ಪರಿಗಣಿಸೋದಿದ್ರೆ ನಾನು ಪರಿಗಣಿಸಿ, ಮತ್ತು ನಾನು ಮೋಸ್ಟ್ ಎಲಿಜಿಬಲ್ ಅಂತ ನಾನು ಅದರ ಬಗ್ಗೆ ಹೇಳಲಿಕ್ಕೆ ನನಗೆ ಏನೂ ಅಭ್ಯಂತರ ಇಲ್ಲ. ನಾನು ಇವತ್ತು ಈ ಮಾತನ್ನು ಸ್ವಲ್ಪ ಅತಿ ಅಂತ ಅನಿಸ್ಬೋದು, ಆದರೂ ಹೇಳ್ತೇನೆ, ಇವತ್ತು ವರ್ಕಿಂಗ್ ಜರ್ನಲಿಸ್ಟ್ಗಳಲ್ಲಿ ಐ ಆಮ್ ದಿ ಮೋಸ್ಟ್ ಎಲಿಜಿಬಲ್ ಜರ್ನಲಿಸ್ಟ್. ನಾಟ್ ಆಸ್ ಅಹಿಂದ ಮಾತ್ರ ಅಲ್ಲ, ಕರ್ನಾಟಕದಲ್ಲಿರೋ ಕನ್ನಡ ಪತ್ರಕರ್ತರಲ್ಲಿ ನನ್ನಷ್ಟು ಅನುಭವ, ನನ್ನಷ್ಟು ಕೆಲಸ ಮಾಡಿದ ಇನ್ನೊಬ್ಬ ಪತ್ರಕರ್ತರನ್ನು ಕಣ್ಣೆದುರು, ಕನ್ನಡದ ಪತ್ರಕರ್ತರು ನೋಡಿದರೆ ಅವರ ಕಾಲಿಗೆ ಬೀಳ್ತೇವೆ. ಯಾರಾದರೂ ಈಗ ಇಷ್ಟು ಚಾನಲ್ಗಳಿಗೆ ಕೋಟ್ ಹಾಕ್ಕೊಂಡು ಅದು ಮಾಡಿದ್ದೆಲ್ಲ ಬೊಬ್ಬೆ ಹಾಕ್ತಾರಲ್ಲ, ಯಾರಾದರೂ ಈ ರಾಜ್ಯ ಬಿಟ್ಟು ಹೊರಗಡೆ ಹೋಗಿ ಒಂದು ದಿನ ರಿಪೋರ್ಟ್ ಮಾಡಿದ್ದಾರೆ ಕೇಳಿ.
ನಾನು ಡೆಲ್ಲಿಯಿಂದ ಹಿಡಿದು ರಾಜ್ಯದ ಇಡೀ ದೇಶದ ಎಲ್ಲ ಕಡೆ ಸುತ್ತಾಡಿ ನಾನು ಮಾಡಿದ್ದೇನೆ. ಅಸ್ಸಾಂ ರೈಟ್ ಕವರ್ ಮಾಡಿದ್ದೇನೆ, ಗುಜರಾತ್ ರೈಟ್ಸ್ ಕವರ್ ಮಾಡಿದ್ದೇನೆ, ಪಾರ್ಲಿಮೆಂಟ್ ಕವರ್ ಮಾಡಿದ್ದೇನೆ, ಕಾವೇರಿ ಕೃಷ್ಣ ಡಿಸ್ಪ್ಯೂಟ್ಗಳನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಕವರ್ ಮಾಡಿದ್ದೇನೆ. ಯಾರಾದರೂ ಒಬ್ಬರು ಹೇಳಿರಿ ಇಲ್ಲ ದಿನೇಶ್ಗಿಂತ ನಾನೇ ಚೆನ್ನಾಗಿ ಕೆಲಸ ಮಾಡಿದ್ದೇನೆ ಅಂತ ಒಬ್ಬ ಕನ್ನಡ ಬರ್ತಾನೆ ನನ್ನ ವಯಸ್ಸಿನವನು ಎದುರು ಬಂದರೆ ಅವನು ಕಾಲಿಗೆ ಬೀಳ್ತೇನೆ. ನಾನು ಆ ಆಧಾರಲ್ಲಿ ಕೇಳ್ತಾ ಇರೋದು. ನಾನು ನೋಡಿ, ಇವತ್ತಿನ ಮಾಧ್ಯಮದಲ್ಲಿ ಒಬ್ಬ ಅಹಿಂದ ವರ್ಗದವರು ಬಂದು ಕೆಲಸ ಮಾಡಲಿಕ್ಕೆ ಎಷ್ಟೋ ಕಷ್ಟ ಇದೆ, ಅದು ಗೊತ್ತಾಯ್ತಾ? ಅದು ನಾವು ಅದನ್ನೆಲ್ಲ ಫೇಸ್ ಮಾಡಿದ್ದೇವೆ. ನಮ್ಮನ್ನು ಹೇಗೆ ತುಳಿಲಿಕ್ಕೆ ಪ್ರಯತ್ನ ಪಟ್ಟರು, ನಮ್ಮನ್ನು ಹೇಗೆ ಕಾಳೆಯಲಿಕ್ಕೆ ಪ್ರಯತ್ನ ಪಟ್ಟರು. ನಾವು ಸುಮ್ಮನೆ ಏಣಿ ಹತ್ತಿ ಲಿಫ್ಟ್ ಹತ್ತಿ ಬಂದವರಲ್ಲ, ನಾವು ಒಂದೊಂದು ಮೆಟ್ಲು ಹತ್ತಿ ಬಂದವರು. ಲಿಫ್ಟ್ ಹತ್ತಿ ಹೋಗ್ಲಿಕ್ಕೆ ಜಾತಿಯ ಬಲ ಇದ್ದವರು ಲಿಫ್ಟ್ ಹತ್ತಿ ಹೋಗ್ತಾರೆ. ನಾನು ಒಂದೊಂದು ಮೆಟ್ಲು ಹತ್ತಿ ಬಂದವನು. ನಾನು 600 ರೂಪಾಯಿ ಸಂಬಳದ ಕೆಲಸವನ್ನು 3 ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡು ನ್ಯೂಸ್ ಪ್ರಿಂಟಲ್ಲಿ ಮಲಗಿ ನಾನು ಮುಂಗಾರಿನಲ್ಲಿ ಮಾಡಿದವನು. ನಾನು ಆಯ್ತಾ, ದೋಣಿ ದಾಟಿಕೊಂಡು ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದವನು. ನಾನು ನನ್ನ ಬಗ್ಗೆ ಹೇಳಬಾರದು, ಬಟ್ ಆದರೆ ಅಷ್ಟು ಕಷ್ಟ. ನಾನು ದೇಶದಲ್ಲಿ ಚುನಾವಣೆ ಕವರ್ ಮಾಡುವಾಗ ರೈಲ್ವೆ ಸ್ಟೇಷನ್ನಲ್ಲಿ ಮಲಗಿದ್ದೇನೆ. ನನ್ನ ಕೆಲಸ ಅದು. ನಾನು ಅದ್ರ ಮಾಡಿದ್ರೆ ಅದರಿಂದ ಐ ಆಮ್ ದಿ ಮೋಸ್ಟ್ ಕ್ವಾಲಿಫೈಡ್, ಮೋಸ್ಟ್ ಎಲಿಜಿಬಲ್ ಜರ್ನಲಿಸ್ಟ್. ನಾನು ಹಾಗೆ ನೋಡಿದರೆ ನೀವು ಅಹಿಂದ ವರ್ಗ ಇಲ್ಲದ್ರೆ ಕನ್ನಡದ ಪತ್ರಕರ್ತರನ್ನು ಮಾಧ್ಯಮ ಕ್ಷೇತ್ರನ ಆಯ್ಕೆ ಮಾಡೋದಿದ್ರೆ ಐ ಆಮ್ ದಿ ಮೋಸ್ಟ್ ಎಲಿಜಿಬಲ್. ನಾನು ಯಾರಾದರೂ ನನ್ನ ಎದುರಿಗೆ ಬಂದು ಹೇಳಿ ಇಲ್ಲ ದಿನೇಶ್ಗಿಂತ ನಾನು ಎಲಿಜಿಬಲ್ ಅಂತ ಹೇಳಿದ್ರೆ ಕಾಲಿಗೆ ಬೀಳ್ತೇನೆ ನಾನು. ಇವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಹೇಳ್ತಾ ಇದ್ದಾರೆ ಅಲ್ವಾ, ಜಾತ್ಯತೀತ ಸಿದ್ಧಾಂತ ಏನು ಹೇಳ್ತಾ ಇದ್ದಾರೆ, ಇಲ್ಲ ಸಂವಿಧಾನದ ಆಶಯಗಳನ್ನು ಹೇಳ್ತಾ ಇದ್ದಾರೆ. ನಾನು ಅದನ್ನು ನನ್ನ ಮೊದಲ ದಿನದ ಪೆನ್ ಹಿಡಿದ ದಿನದಿಂದ ಐ ಕ್ಯಾನ್ ಪ್ರೊಡ್ಯೂಸ್ ಮೈ ರಿಪೋರ್ಟ್ಸ್, ಮೈ ಆರ್ಟಿಕಲ್ಸ್. ನಾನು ಇವತ್ತು ಸಡನ್ ಸೆಕ್ಯುಲರ್ ಆದವನಲ್ಲ. ನಾನು ಯಾರಾದರೂ ಕಾಂಗ್ರೆಸ್ ಇಲ್ಲದ್ರೆ ಮತ್ತೊಬ್ಬ ಪಕ್ಷದ ನಾಯಕರಿಂದ ಸೆಕ್ಯುಲರಿಸಂ ಕಲಿತವನಲ್ಲ. ನನ್ನದು ಬದುಕಿನ ದೀಕ್ಷೆ ಅದು. ನಾನು ಬುದ್ಧಿ ತಿಳಿದ ದಿನದಿಂದ ಸೆಕ್ಯುಲರ್. ನಾನು ಇವತ್ತು ನಿನ್ನೆ ಸೆಕ್ಯುಲರ್ ಆದವನಲ್ಲ. ನಾನು MLC ಆಗಲಿಕ್ಕೆ ಸೆಕ್ಯುಲರ್ ಆಗಿದ್ದವನಲ್ಲ. ಅಲ್ಲ, ಕೆಲವೊಬ್ರು ಜನಗಳು MLC ಆಗೋದಕ್ಕೋಸ್ಕರನೇ ಸಿದ್ದರಾಮಯ್ಯ ಜೊತೆ ಅದಲ್ಲ. ನಾನು MLC ಮೀಟಿರ ನನಗೆ ಅದು ಅದರ ಬಗ್ಗೆ ನನಗೆ. ನಾನು ಈಗ ಮುಂಗಾರಿನಲ್ಲಿ ನಾನು BCom ಗ್ರಾಜ್ಯುಯೇಟ್, ನಾನು LLB ಮಾಡಿ ಅಡ್ವೊಕೇಟ್ ಆಗ್ಲಿಕ್ಕೆ ಅಂತ ಹೊರಟವನು. ಆಮೇಲೆ LLB ಬೇಡ ಅಂತ ಫೈನಲ್ ಇಯರ್ ಎಕ್ಸಾಮೇ ಕೊಡೋದವನು. ಅಂದ್ರೆ ಪತ್ರಕರ್ತನೇ ಆಗಿರ್ಬೇಕು ಅಂತ ನಾನು ಬಂದವನು. ನಾನು ಎಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ, ಆಯ್ತಾ. ನಾನೀಗ BD ಅಡ್ವೈಸರ್ ಆಗಿ ಸಿದ್ದರಾಮಯ್ಯನವರಲ್ಲಿ ಕೆಲಸ ಮಾಡಿದ್ದೇನಲ್ಲ. ನಾನು ನಿಮಗೆ ಇವತ್ತು ಹೇಳ್ತೇನೆ, ಫಸ್ಟ್ ಟೈಮ್ ಹೇಳ್ತೇನೆ ಇದನ್ನು. ನಾನು ಒಂದೇ ಒಂದು ಟ್ರಾನ್ಸ್ಫರ್ ಮತ್ತೊಂದಕ್ಕೆ ನಾನು ಸಿದ್ದರಾಮಯ್ಯನವರಿಂದ ಸೈನ್ ಹಾಕಿಲ್ಲ. ಯಾರಾದರೂ ನೀವೆಲ್ಲ RTI ಆಕ್ಟಿವಿಸ್ಟ್ಗಳೆಲ್ಲ ಒಂದು ಅಪ್ಲಿಕೇಶನ್ ಹಾಕಿ ನನ್ನ ಒಂದು ಲೆಟ್ರ್, ಈಗ ಅದರ ನಂತರ ಒಬ್ಬರು ಆದರೂ ಅವರ ಲೆಟ್ರೇ ಸಿಕ್ಕಿಬಿಡ್ತು, ಅವರು ರೆಕಮೆಂಡೇಶನ್ ಮಾಡಿರೋದು ಒಂದೇ ಒಂದು. ಇದು ನಾನು ಹೇಳ್ತೇನೆ, ಹಿಂದೆ ಯಾರು ಆಗಿಲ್ಲ, ಮುಂದೆ ಯಾರು ಆಗೋದಿಲ್ಲ. ನಾನು 5 ವರ್ಷ ಸಿದ್ದರಾಮಯ್ಯನವರ ಕಚೇರಿಯಲ್ಲಿ, ಮುಖ್ಯಮಂತ್ರಿ ಕಚೇರಿ ಇದೆಯಲ್ಲ, ಒಂದೇ ಒಂದು ಲೆಟ್ರಿಗೆ ಟ್ರಾನ್ಸ್ಫರ್ ಆಗಲಿ, ಇಲ್ಲದ್ರೆ ಯಾವುದೋ ಕಾಂಟ್ರಾಕ್ಟರ್ನ ಬಿಲ್ಲು ಮತ್ತೊಂದು ಲಾಭ ತರುವ ಒಂದೇ ಒಂದು ಸಿಗ್ನೇಚರ್ ಹಾಕಿಸಿಲ್ಲ. ನನ್ನ ಕಣ್ಣೆದುರಿಗೆ ಎಂತೆಂಥವ್ರು ಎಂತೆಂಥ ಸಿಗ್ನೇಚರ್ ಆಗಿ ಏನೆಲ್ಲ ದುಡ್ಡು ಮಾಡಿದ್ರೆ ಇದೇ ಕಣ್ಣಲ್ಲಿ ನೋಡಿದ್ದೇನೆ. ನಾನು ಅಷ್ಟು ಪ್ರಾಮಾಣಿಕವಾಗಿದ್ದವನು. ನಾನು ಹೇಳ್ತೇನೆ, ನನ್ನ ವೃತ್ತಿ ಬದುಕಿನ ನನ್ನ ಕೆಲಸ ಬೇರೆ, ವೈಯಕ್ತಿಕ ಬದುಕಿನ ಪ್ರಾಮಾಣಿಕತೆ ಬೇರೆ. ಅದರಿಂದ ನನಗೆ ಅದನ್ನು ಕೇಳುವ ಹಕ್ಕಿತ್ತು ಅಂತ ತಿಳ್ಕೊಂಡಿದ್ದೆ ನಾನು. ಮಾಧ್ಯಮದಲ್ಲಿ ನೋಡಿ, ಅಹಿಂದ ಎನ್ನುವುದು ಬರೀ ರಾಜಕೀಯದಲ್ಲಿ ಅಹಿಂದ ಆದರೆ ಸಾಲದು ನನ್ನ ಪ್ರಕಾರ. ಹೌದು, ನಾನು ಮಾಧ್ಯಮದಲ್ಲೂ ಅಹಿಂದ ಬರಬೇಕು, ಉದ್ಯಮದಲ್ಲೂ ಅಹಿಂದ ಬರಬೇಕು, ಸಾಹಿತ್ಯದಲ್ಲೂ ಅಹಿಂದ ಬರಬೇಕು. ಆಗ ಮಾತ್ರ ಅಹಿಂದ ಬೆಳೆಯುತ್ತೆ. ಬರೀ ರಾಜಕೀಯದಲ್ಲಿ ಅಹಿಂದ ಆದರೆ ಬೆಳೆಯುವುದಿಲ್ಲ. ರಾಜಕೀಯದ ಅಹಿಂದ ಉಳಿದವರೆಲ್ಲ ಸೇರಿ ರಾಜಕೀಯದ ಅಹಿಂದವನ್ನು ಮುಗಿಸ್ತಾರೆ. ಅದೇ ಆಗ್ತಾ ಇರೋದು ಸಿದ್ದರಾಮಯ್ಯನವರಿಗೆ ಅಲ್ವಾ. ಸೊ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕಾರಣಕ್ಕಾಗಿ ನನ್ನ ಆತ್ಮಸಾಕ್ಷಿ ಅನಿಸ್ತು, ನಾನು ಅದಕ್ಕೆ ಎಲಿಜಿಬಲ್ ಅಂತ. ನನ್ನ ಆತ್ಮಸಾಕ್ಷಿ ಹೇಳದೇ ಇದ್ದರೆ ನಾನು ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ. ನನ್ನ ಆತ್ಮಸಾಕ್ಷಿ ಅನಿಸ್ತು, ನೀವು ಮಾಧ್ಯಮ ಕ್ಷೇತ್ರದಿಂದ ಕೊಡೋದಿಲ್ಲ ಆದರೆ ನೋ ಕ್ವಶನ್, ನಾನು ಅದರ ಬೇಡವೇ ಬೇಡ. ಮಾಧ್ಯಮ ಕ್ಷೇತ್ರದಿಂದ ಕೊಡೋದಿದ್ರೆ ಐ ಆಮ್ ದಿ ಮೋಸ್ಟ್ ಎಲಿಜಿಬಲ್. ಆ ಕಾರಣಕ್ಕಾಗಿ ನಾನು ಅವರಿಗೆ ಇದನ್ನೆಲ್ಲ ವಿವರಗಳನ್ನು ಹೇಳಿಲ್ಲ. ನಾನು ಇವತ್ತು ಹೇಳ್ತಾ ಇರೋದು, ನಾನು ಹೇಳಿದೆ ಮಾಧ್ಯಮ ಕ್ಷೇತ್ರದಿಂದ ನೀವು ಯಾರನ್ನಾದರೂ ಆರಿಸೋದಿದ್ರೆ, ಆಯ್ಕೆ ಮಾಡಿದ್ರೆ, ನಾಮಿನೇಷನ್ ಮಾಡಿದ್ರೆ ಐ ಆಮ್ ಇಂಟ್ರೆಸ್ಟೆಡ್. ಅಂದ್ರೆ ಅವರಿಗೆ ಒಂದು ಕಲ್ಪನೆ ನೀವು ಕೊಡ್ಲೇಬೇಕಂತ ಏನು ಹೇಳಿಲ್ಲ. ನಾನು ಇಂಟ್ರೆಸ್ಟ್ ಇಲ್ಲ, ನಾನು ಅದನ್ನು ಇನ್ನೆರಡು ಹೇಳಿದ್ದೇನೆ ಅವರಿಗೆ. ನನಗೆ ಆಗದಿದ್ರು ನನಗೇನು ಬೇಸರ ಇಲ್ಲ ಅಂತ ಹೇಳಿದ್ದೇನೆ. ಅದು ಇಂಪಾರ್ಟೆಂಟ್. ನೀವು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೇನೆ. ನನಗೆ MLC ಆಗದೇ ಇದ್ರೆ ನನಗೆ ಗೊತ್ತಿದೆ ಸಿದ್ದರಾಮಯ್ಯನವರುಗಳ ಕೈಕಾಲು ಹೇಗೆ ಕಟ್ಟಿ ಆಗ್ತಾರೆ ಅನ್ನೋದು ಗೊತ್ತಿದೆ. ನಾನು 5 ವರ್ಷ ನೋಡಿದ್ದೇನೆ ಸ್ವಾಮಿ. ಅದು ನಾನು ಈ ರಾಜಕೀಯದಿಂದ ಸಿದ್ದರಾಮಯ್ಯನವರ ಸುತ್ತಲ ರಾಜಕೀಯದಿಂದ ನಾನು ಹೊರತಾದವನಲ್ಲ.
ನಾನು ಅವರನ್ನು ಹತ್ತಿರದಿಂದ ನೋಡಿದ್ದೇನೆ. ಅವ್ರು ಮಾಡಬೇಕಾದನ್ನು ಕೂಡ ಮಾಡಲಾಗದ ಪರಿಸ್ಥಿತಿಯನ್ನು ಅವರು ನೋಡಿದ್ದೇನೆ. ಹೈಕಮಾಂಡ್ ಇರುತ್ತೆ, ಮತ್ತೊಂದು ಒತ್ತಡ ಇರುತ್ತೆ. ನಾನು ಆಮೇಲೂ ಹೇಳಿದ್ದೇನೆ, ಪ್ರಭಾಕರ್ ಹತ್ರನೂ ಹೇಳಿದ್ದೇನೆ, ನನಗೋಸ್ಕರ ಸಿದ್ದರಾಮಯ್ಯನವರು ಕಾಡುದು ಬೇಡುದು ಮಾಡಬೇಕಾಗಿಲ್ಲ. ಅವರಿಗೆ ಅಂತ ಕಷ್ಟಗಳು ಬಂದರೆ ಐ ವಿಲ್ ವಿಡ್ರಾ ಮೈ ಸೆಲ್ಫ್ ಹ್ಯಾಪಿಲಿ. ವಿದೌಟ್ ಎನಿ ರಿಗ್ರೆಟ್ ನನಗೆ ಅದು ಬೇಡ ಅಂತ ಹೇಳಿದ್ದೇನೆ. ನಾನು ನನಗೋಸ್ಕರ ಅವರು ಮತ್ತೆ ಇಲ್ಲ ಯಾರ ಹತ್ರನೋ ಅದು ಕಾಡುದು ಬೇಡುದು, ಅವರನ್ನು ಸಣ್ಣವರಾಗಿ ಮಾಡೋದು ಬೇಡ ಅವರು ಅಂತ ಹೇಳಿದ್ದೇನೆ. ನಾನು ಆ ಮಟ್ಟಿಗೆ ಮಾತಾಡಿದ್ದೇನೆ. ನಾನು ಅದರಲ್ಲಿ ಏನಿಲ್ಲ. ನಾನು ಒಂದೇ ಒಂದು ಸಾರಿ ಕೇಳಿದ್ದು, ಬೇಕಾದ್ರೆ ಯಾರ ಹತ್ರ ಆದ್ರೂ ಕೇಳಿ, ಮತ್ತೊಮ್ಮೆ ಹೋಗಿ ಸರ್ ನನ್ನ MLC ಏನಾಯ್ತು ಸರ್, ಈ ಹೈಕಮಾಂಡ್ ಏನು ಹೇಳ್ತು ಸರ್, ನೆವರ್. ಒಂದೇ ಜನವರಿ 14ರಲ್ಲಿ ಒಂದು ಸರಿ ಕೇಳಿದ್ದೇನೆ. ಆನಂತರ ನಾನು ಪ್ರಭಾಕರ್ ಹತ್ರ ಟಚ್ಚಲ್ಲಿದ್ದೆ. ಅದನ್ನು ಹೇಳ್ತೇನೆ. ನಾನು ಸುಳ್ಳು ಏನು ಹೇಳುವುದಿಲ್ಲ. ಪ್ರಭಾಕರ್ ಹತ್ರ ಟಚ್ಚಲ್ಲಿದ್ದೆ, ಏನಾಗ್ತದೆ ಏನಾಗ್ತದೆ. ಆ ಸಂದರ್ಭದಲ್ಲಿ ಒಂದು ಮಾತು ಬಂತು, ನೀವು ಕಾಂಗ್ರೆಸ್ನ ವಿರುದ್ಧ ಏನೋ ಬರೆದಿದ್ದೀರಿ ಅಂತೆ, ಅದು ಇದು ಬಂತು. ನಾನು ಅದನ್ನು ಕ್ಲಾರಿಫೈ ಮಾಡಿದೆ. ಆಗ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿದ್ದೇನೆ, ಅದನ್ನು ನಾನು ಹೇಳಿದ್ದೇನೆ, ಈ ರೀತಿ ಬಂದಿದೆ, ಏನು ಬಂತು ಅಂತ ಕೇಳಿದರು. ಪಾಪ ಅವರು ನನ್ನ ವೆಲ್ ವಿಷರ್ ಅವರು ಈಗ ಹೇಳಿದ್ರು, ನಾನು ಈ ರೀತಿ ಬಂದಿದೆ, ಅದನ್ನು ನನಗೆ ಕಳಿಸಿ, ನಾನು ಅವ್ರ ಗಮನಕ್ಕೆ ತರ್ತೇನೆ ಅಂತ ಹೇಳಿದರು. ನಾನು ಪ್ರಭಾಕರ್ಗೂ ಕಳಿಸಿದ್ದೇನೆ, ವೇಣುಗೋಪಾಲ್ ಅವ್ರು ಕಳಿಸಿದ್ದೇನೆ. ಅಂದರೆ ಈ ರೀತಿ ಏನಿಲ್ಲ, ನಾನು ಕಾಂಗ್ರೆಸ್ನ ಅಂದರೆ ವಿರುದ್ಧ ಬರೆದದ್ದು. ನಾನು ಆಸ್ ಎ ಜರ್ನಲಿಸ್ಟ್ ನಾನು ಎನಲೈಸ್ ಮಾಡಿರ್ಬೋದು, ಆಯ್ತಾ. ನಾನು ಕಾಂಗ್ರೆಸ್ ವಿರುದ್ಧನೂ ಮಾಡಿದ್ದೇನೆ, BJP ವಿರುದ್ಧನೂ ಮಾಡಿದ್ದೇನೆ, ಮತ್ತೊಬ್ಬರ ವಿರುದ್ಧನೂ ಮಾಡಿದ್ದೇನೆ. ನಾನು ಆಸ್ ಎ ಜರ್ನಲಿಸ್ಟ್ ಐ ಪರ್ಫಾರ್ಮ್ ಅದು ಬೇರೆ ಪ್ರಶ್ನೆ. ಆದರೆ 2013ರ ನಂತರ ನಾನು ಜರ್ನಲಿಸಮಿಂದ ಇಲ್ಲಿ ಬಂದ ನಂತರ ನಾನು ಯಾವತ್ತೂ ಆ ಕೆಲಸ ಮಾಡಿಲ್ಲ. ಸೊ ಅದನ್ನು ನಾನು ಗಮನಕ್ಕೆ ತಂದಿದ್ದೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಏನು ಕಾರಣ ಇವತ್ತಿಗೂ ಗೊತ್ತಿಲ್ಲ. ಒಂದು ಅಂತ ಕಾರಣ ಇದ್ರೆ ನನಗೆ ಇದು ನನ್ನದು ಬೇಸರ ಅಂತಲ್ಲ, ನನ್ನ ಒಳಗಿರೋ ಒಂದು ಜಿಜ್ಞಾಸೆ ಅದು. ಅಂದ್ರೆ ಯಾಕೆ ರಿಜೆಕ್ಟ್ ಆಯಿತು ಅನ್ನೋದು. ಯಾರಾದರೂ ಒಂದು ನೋಡಿ, ಈ ಕಾರಣಕ್ಕಾಗಿ ನೀನೊಬ್ಬ ಕ್ರಿಮಿನಲ್, ನೀನೊಬ್ಬ ಕರಪ್ಟ್, ನೀನೊಬ್ಬ ದೇಶದ್ರೋಹಿ, ನೀನೊಬ್ಬ ಇನ್ಸೇನ್ ಫೆಲೋ, ನಿನ್ನ ಬುದ್ಧಿ ಸರಿ ಇಲ್ಲ, ಅದೊಂದು ಕ್ವಾಲಿಫಿಕೇಶನ್ ಅದು ಇದೆಯಲ್ಲ, ಇನ್ಸೆಂಟ್ ಫೆಲ್ ಕ್ಯಾನಾಟ್, ಇಲ್ಲದ್ರೆ ನಿಮಗೆ ಏಜ್ ಆಗಿಲ್ಲ, ಅದಲ್ಲ, ಅದನ್ನು ಹೇಳಿಕ್ಕೆ ಆಗೋದಿಲ್ಲ. ಇಂಥ ಕಾರಣ 1, 2, 3 ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದರೆ ನಾನು ಅದನ್ನು ಮುಂದೆ ಕಂಟೆಸ್ಟ್ ಮಾಡ್ಬೋದು. ಇಲ್ಲ ನೀವು ಹೇಳಿದ್ದು ಸುಳ್ಳು ಅಂತ. ನನಗೆ ಇವತ್ತಿನವರೆಗೆ ಯಾರು ಹೇಳಿಲ್ಲ. ನಾನು ಕೇಳ್ತೇನೆ ಇವತ್ತು. ಅಂದರೆ ಈಗ AICC ಅವರು ಯಾರೋ ನಾರ್ತ್ ಇಂಡಿಯಾದವರು ಆದರೆ ಬೇರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಸಿದ್ದರಾಮಯ್ಯನವರಿಗಿಂತ ಹೆಚ್ಚು ಆತ್ಮೀಯರು. ನಾನು ಇವತ್ತು ಹೇಳ್ತೀನಿ ಅದು. ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಆ ರೀತಿ, ಸಿದ್ದರಾಮಯ್ಯನವರು ಬಹಳ ಸೀರಿಯಸ್ ಮನುಷ್ಯ. ಆಮೇಲೆ ಅವರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರಿಂದ ಆ ಡಿಸ್ಟೆನ್ಸ್ ಹೇಗೂ ಇತ್ತು. ಈಗ ನಾನು ಮಾಧ್ಯಮ ಸಲಹೆಗಾರನಾಗುವ ಮೊದಲು ಮತ್ತು ಸಿದ್ದರಾಮಯ್ಯನವರು ನಮ್ಮ ಸಂಬಂಧಕ್ಕೂ ಮಾಧ್ಯಮ ಸಲಹೆಗಾರನ ಆದ ನಂತರ ಸಂಬಂಧಕ್ಕೂ ವ್ಯತ್ಯಾಸ ಇದೆ. ಹೌದು, ಅವ್ರ ಎಂಪ್ಲಾಯರ್, ನಾನು ಎಂಪ್ಲಾಯಿ. ಸೊ ಆ ಸಂಬಂಧ ಇರೋದು ಒಂದು ಡಿಸ್ಟೆನ್ಸ್. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಇಲ್ಲ. ನಾನು ನೋಡಿ, ಇದಾದ ನಂತರ ನಾನು ಒಂದು 10-12 ವರ್ಷಗಳ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದೆ. ಅಂದ್ರೆ ಅದೊಂದು ಇಂಟ್ರೆಸ್ಟಿಂಗ್. ಅದನ್ನು ನಾನು ಇವತ್ತು ಹೇಳ್ತೇನೆ, ಎಲ್ಲೂ ಹೇಳಿಲ್ಲ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಇರಬೇಕು. ನನಗೆ ಸಡನ್ ವಿಜಯ ಮುಳುಗುಂದ ಎನ್ನುವರು ಫೋನ್ ಮಾಡಿದ್ದಾರೆ. ಗೊತ್ತಲ್ಲ, ವಿಜಯ ಮುಳುಗುಂದ DK ಶಿವಕುಮಾರ್ ಜೊತೆ ಇರ್ತಾರೆ. ನನ್ನ ಹತ್ರ ಅವರ ನಂಬರ್ ಇರಲಿಲ್ಲ. ಸೊ ಒಂದು ಬ್ಲಾಂಕ್ ಕಾಲ್ ಬಂತು. ಅವ್ರು ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮ್ಮನ್ನು ಭೇಟಿ ಮಾಡಬೇಕಂತೆ 6 ಗಂಟೆಗೆ ಅಂತ ಹೇಳಿದರು. ನಾನು ಹೇಳಿದೆ, ಯಾರು ನೀವು ಮಾತಾಡೋದು ಅಂತ. ನಾನು ವಿಜಯ ಮುಳುಗುಂದಿ ಸರ್. ಅಂದರೆ ಅವ್ರು ಗೊತ್ತು, ಅವ್ರ ನಂಬರ್ ಇರಲಿಲ್ಲ. ನಾವು ಏರ್ಪೋರ್ಟಿಂದ ಅವ್ರು ಬರ್ತಾ ಇದ್ರು, ಖರ್ಗೆ ಅವರು ಇದ್ರು. ಏನು ಸಮಾಚಾರ ಅಂತ ಕೇಳಿದೆ. ವಿಜಯ ಮುಳುಗುಂದ ಹತ್ರ ಕೇಳ್ಬೋದು ನೀವು. ಏನೋ ಒಳ್ಳೆ ಸುದ್ದಿ ಇದೆ ಸರ್, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದರು. ಇದನ್ನು ಎಲ್ಲೂ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೇನೆ. ಏನೋ ಒಳ್ಳೆ 2 ಸೆಂಟೆನ್ಸ್ ಹೇಳಿದ್ದವ್ರು. ಏನೋ ಒಳ್ಳೆ ಸುದ್ದಿ ಇದೆ ಸರ್, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರು. ನನಗೆ ಸರ್ಪ್ರೈಸ್ ಆಯಿತು. ನಾನು ಜನವರಿಗೆ ಕೇಳಿದ್ದೇನೆ, ಇದು ಏಪ್ರಿಲ್ ತಿಂಗಳಲ್ಲಿ ಆಗಿರೋದು. ಬಹುಶಃ ಇದಕ್ಕೆ ಸಂಬಂಧಿಸಿದ್ದು ಏನು ಅಂತ ಅದು ಅಷ್ಟಕ್ಕೆ ನಿಲ್ಲಿಲ್ಲ. ಅದರ ಅರ್ಧ ಗಂಟೆ ನಂತರ ನಾಜಿರ್ ಹುಸೇನ್ ಫೋನ್ ಮಾಡಿದರು ನನಗೆ, ರಾಜ್ಯಸಭಾ ಮೆಂಬರ್. ಅವರು ಇವರಿಗೆ ಸೆಕ್ರೆಟರಿ ಥರ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರ ಪರಿಚಯ. ನಾನು JNUನಲ್ಲಿದ್ದಾಗ ನಾನು ಡೆಲ್ಲಿಯಲ್ಲಿದ್ದೆ, ಆಸ್ಕರ್ ಆಫೀಸಲ್ಲಿ ಇರ್ತಾ ಇದ್ರು. ನನಗೆ ಪರಿಚಯ. ಮರುದಿವಸ ನಾನು ಮತ್ತು ಅವರು ಮಂಗಳೂರಿನ ಕಾರ್ಯಕ್ರಮದಲ್ಲಿ ಬೇರೆ ಹೋಗಬೇಕಿತ್ತು. ನಾನು ಅದಕ್ಕೆ ಫೋನ್ ಮಾಡಿದ್ರು ಅಂತ ತಿಳ್ಕೊಂಡ್ರೆ, ಇಲ್ಲ ಮಂಗಳೂರಿಗೆ ಬರ್ತಾ ಇಲ್ಲ, ಅದಕ್ಕೆ ಫೋನ್ ಮಾಡಿದ್ದಲ್ಲ, ನೀವು ಅಧ್ಯಕ್ಷರಿಗೆ ಸಿಗ್ಬೇಕಂತೆ, AICC ಖರ್ಗೆ ಅವರಿಗೆ ಸಿಗ್ಬೇಕಂತೆ ಅಂತ ಹೇಳಿದರು. ನನಗೆ ನೋಡಿ, ಏನು 2 ಫೋನ್ ಬಂತು. 3ನೇ ಫೋನ್ ಪ್ರಿಯಾಂಕ್ ಖರ್ಗೆ ಅದು ಬಂತು. ಫುಲ್ ಖುಷಿ ಆಗ್ಬಿಟ್ಟಿದ್ದೀರ ತಾವು. ಅಲ್ಲ, ಅರ್ಧ ಗಂಟೆ ನಂತರ ಪ್ರಿಯಾಂಕ್ ಖರ್ಗೆ ಫೋನ್ ಮಾಡಿದ್ರು. ಆಯ್ತಾ, ತ್ರಿಬಲ್ ಧಮಾಕ. ಅವ್ರು ಹೇಳಿದ್ರು, ಪಾಪ ಅವ್ರು ಕೇಳೋ ರೀತಿ ಬೇರೆ ಇತ್ತು. ಅಂದ್ರೆ 7 ಗಂಟೆ ನೀವು ಎಲ್ಲಿರ್ತೀರಿ ಸರ್ ಅಂತ ಕೇಳಿದ್ರು. ನಾನು ಎಲ್ಲಿರೋದು, ಖರ್ಗೆ ಅವ್ರು ಸಿಗ್ಬೇಕಂತ ನಾಜಿರ್ ಹುಸೇನ್ ಹೇಳಿದ್ರು. ಅದನ್ನೇ ಫೋನ್ ಮಾಡಿದೆ. ಅವ್ರು ನಮ್ಮ ಹಳೆ ಮನೆಯಲ್ಲಿ ಇರುವುದಿಲ್ಲ, ಅವ್ರು ಹೊಸ ಮನೆಯಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಭೇಟಿ ಮಾಡ್ಬೇಕಂತೆ ಅಂತ ಹೇಳಿದ್ರು. ಆಯ್ತಾ,
ನಾನು ಆ ದಿವಸ ಟ್ರೈನ್ ಟಿಕೆಟ್ ಆಗಿತ್ತು 7 ಗಂಟೆ ಟ್ರೈನು ಮಂಗಳೂರು ಹೋಗ್ಬೇಕಿತ್ತು. 7 ಗಂಟೆ ಇವರನ್ನು ಬಿಟ್ಟು ಅದು ಕ್ಯಾನ್ಸಲ್ ಆಯ್ತು ಮಾಡಿ ಅದು ಕ್ಯಾನ್ಸಲ್ ಆಯ್ತು, ಅದು ಬೇರೆ. ನಾನು 7 ಗಂಟೆಗೆ ಹೋದೆ ಖರ್ಗೆ ಅವ್ರ ಹತ್ರ. ಖರ್ಗೆ ಅವರು ಮತ್ತು ನನ್ನ ಸಂಬಂಧ ಭಾಳ ನಾನು ಎಮೋಷನ್ ಆಗ್ತೇನೆ ಆ ಮಟ್ಟಿಗೆ ನೋಡಿದರೆ. ಖರ್ಗೆ ಅವರು ನಿಮ್ಮ ಮೈ ಮುಟ್ಟದೆ ಮಾತಾಡೋದಿಲ್ಲ, ಕೈ ಹಿಡ್ಕೊಳ್ತಾರೆ. ನಿಮಗೆ ಇನ್ನೂ ಹೇಳ್ತೇನೆ, 2013 ವಿಧಾನಸಭಾ ಚುನಾವಣೆಯಲ್ಲಿ ನಾನು ಖರ್ಗೆ ಮತ್ತು ಧರಮ್ ಸಿಂಗ್ 1.5 ದಿನ ಹೆಲಿಕಾಪ್ಟರ್ಲಿದ್ದೆವು ಕ್ಯಾಂಪೇನಿಂಗ್ ಅಲ್ಲಿ. ನಾನು ಈ ಕಡೆ ಬಂದೇ ಇಲ್ಲ. ನಾನು ಗುಲ್ಬರ್ಗ, ಬೀದರ್, ಬಿಜಾಪುರ, ಧಾರವಾಡ, ಹಾಸನ ಇಲ್ಲೇ ಎಲ್ಲ ಸುತ್ತಿರೋದು. ಮೊದಲ ದಿನ ಧರಮ್ ಸಿಂಗ್, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಾನು ಹೆಲಿಕಾಪ್ಟರ್ ಅಲ್ಲಿ ಇದೆಯಲ್ಲ ಡೇ ವಿತ್ ಕ್ಯಾಂಡಿಡೇಟು, ನಾವು ಆಗ್ಲೇ ಮಾಡಿದ್ದೇವೆ ಅದನ್ನು, ಆಯ್ತಾ. ನಾನು ಅವರ ಜೊತೆ ಹೋಗಿದ್ದೆ. ಅದರಿಂದ ನನಗೆ ಮೊದಲು ನನ್ನ ಕಾಲಮ್ ಓದಿ ಅವರು ಫೋನ್ ಮಾಡುವವರು. ಕಾರ್ಮಿಕ ಸಚಿವರಾಗಿದ್ದಾಗಲೂ ಮನೆಗೆ ಕರೆಸಿ ಅದನ್ನು ನನ್ನ ಹತ್ರ ಮಾತಾಡಿದ್ದಾರೆ ಅವರು. ನನಗೆ ಅವರಿಗೆ ಒಂದು ಆತ್ಮೀಯ. ನೋಡಿ, ಸಿದ್ದರಾಮಯ್ಯನವರು ಯಾವತ್ತು ನನ್ನ ಅಂಕಣ ಓದಿ ನನಗೆ ಫೋನ್ ಮಾಡಿಲ್ಲ. ನಾನು ಹೇಳ್ತೇನೆ, ಅದನ್ನು ಹೇಳ್ತೇನೆ. ನಾನು ಯಾವತ್ತು ಅವ್ರು ಯಾರಿಗೂ ಫೋನ್ ಮಾಡೋದಿಲ್ಲ. ನೀನು ಒಳ್ಳೇದು ಬರೆದ್ರು ಫೋನ್ ಮಾಡೋದಿಲ್ಲ, ಕೆಟ್ಟದ್ದು ಬರೆದ್ರು ಫೋನ್ ಮಾಡೋದಿಲ್ಲ. ಅದು ಅವರ ನೇಚರ್. ಖರ್ಗೆಯವರು ಆಗಲ್ಲ. ಖರ್ಗೆಯವರು ನನಗೆ, ನಾನು ಅಂಕಣ ಬರೆದಿದ್ದಾಗ ಅವರು ರಾಜ್ಯದಲ್ಲಿ ಇದ್ದಾಗಲೂ ಫೋನ್ ಮಾಡಿದ್ರು. ಕಾರ್ಮಿಕ ಖಾತೆ ಆದಾಗ ನನಗೆ ಈಗಲೂ ನೆನಪಿದೆ, ನನ್ನನ್ನು ಯಾಕೆ ಮನೆ ಕರೆಸಿಕೊಂಡಿದ್ದಾರೆ ಅಂದರೆ, ಈ ಕಟ್ಟಡ ಕಾರ್ಮಿಕರ ಒಂದು ನಿಧಿ ಇದೆಯಲ್ಲ, ಅದು ಅನ್ಸ್ಪೆಂಟ್ ಆಗಿ ದೊಡ್ಡ ಅಮೌಂಟ್ ಬಿದ್ದಿತ್ತು. ಖರ್ಗೆ ಅವರು ಕಾರ್ಮಿಕ ಸಚಿವರಿಗೆ ಫ್ಯಾಂಟಾಸ್ಟಿಕ್ ಆಗಿ ಕೆಲಸ ಮಾಡಿದ್ದಾರೆ. ESY ಆಸ್ಪತ್ರೆಗಳು, ಇಡೀ ಗುಲ್ಬರ್ಗವನ್ನು ನಾನು ರಿಪೋರ್ಟ್ ತೆಗೆದು ನೋಡಿ, ನಾನು ತೋರಿಸ್ತೇನೆ ಬೇಕಾದ್ರೆ. ಇಲ್ಲಿಗೆ ಇಲ್ಲ, ಉತ್ತರ ಕರ್ನಾಟಕದ ವಿಕಾಸ ಪುರುಷ ಅಂತ ನನ್ನ ಹೆಡ್ಡಿಂಗ್, ಆಯ್ತಾ. ಖರ್ಗೆ ಅವರದ ಬಗ್ಗೆ. ಖರ್ಗೆ ಅವರು ಅದಕ್ಕೆ ಕಾರ್ಮಿಕ ಆಗಿದ್ರು. ಆಮೇಲೆ ವಿಶೇಷ ಸ್ಥಾನಮಾನ ಕೊಟ್ಟದ್ರಲ್ಲಿ ಅವರು ಬಹಳ ದೊಡ್ಡ ರೋಲ್ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.